ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ನಿಧಾನಕ್ಕೆ ಬಾಗಲಕೋಟೆ ಮತ್ತು ಹೊತ್ತು ಉರಿಯುವ ಸಾಧ್ಯತೆಗಳಿದ್ದಾವೆ. ಸರ್ಕಾರ ಆಲ್ರೆಡಿ ಸಾಕಷ್ಟು ಆ ದಿಶೆಯಲ್ಲೇ ಒಂದಿಷ್ಟು ಕರ್ಫ್ಯೂ ಮತ್ತೇನು ಹಾಕಿ ರೆಸ್ಟ್ರಿಕ್ಷನ್ ಆಗ್ತಾಯಿದೆ. ಎಷ್ಟು ಸಾಧ್ಯವೋ ಅಷ್ಟು ತನ್ನ ತಹಬಂದಿತರು ಪ್ರಯತ್ನ ಮಾಡ್ತಾಯಿದೆ. ಈಗಾಗಲೇ 2-3 ಸಲ ಶಾಂತಿ ಸಂಧಾನದ ಮಾತುಗಳು ಮಾಡಿ ಮುಗಿಸ್ಬೇಕು ಅನ್ನೋಂಥ ಪ್ರಯತ್ನವನ್ನು ಜಿಲ್ಲಾ ಉಸ್ತುವಾರಿ ತಿಮ್ಮಾಪುರವರು, ಇನ್ನುಳಿದವರು, ಮಾಜಿ ಶಾಸಕರು ಹಿಂದೆ ಪಾಪ ಮಾಜಿ ಹೋಗಿಬಿಟ್ಟಿದ ಇಲ್ಲವೇ ಅವರು ಎಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಬಗೆಹರಿಸ್ಕೋಬೇಕಪ್ಪ, ಇದನ್ನು ಸಾಗ ಅಂತೇಳಿ. ಆದರೆ ಕೆಲವು ಎರಡು ಕಡೆ ಇರ್ಬೋದು, ಇಸ್ಲಾಮರಲ್ಲೂ ಇರ್ಬೋದು ಅಥವಾ ಈ ಹಿಂದೂಗಳಲ್ಲೂ ಇರ್ಬೋದು. ಆ ಒಂದು ಏನಪ್ಪ ಅಂತಂದರೆ ನಮ್ಮ ಹಿಂದೂಗಳಿಗೆ ತೊಂದರೆ ಆಗಿದೆ ಅಂತ ವಾದವನ್ನು ಕೆಲವೊಂದಿಷ್ಟು ಹಿಂದೂ ಮುಖಂಡರು ಮಾಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಮುಸ್ಲಿಂ ಲೀಡರ್ಗಳಂತೂ ಈ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ನೀವು 8 ಮಂದಿಯಲ್ಲಿ ಒಬ್ಬರ ಕಲ್ಲು ಹೋಗೋದಿದ್ದದ ಅವ್ರು ನೀವು ತೊಗೊಳ್ರಿ, ಬಟ್ ಉಳಿದ 7 ಮಂದಿನ ಬಿಡುಗಡೆ ಮಾಡಂತ ಅವ್ರು ಬೆನ್ನತ್ತಿದ್ದಾರೆ. ಆದರೆ ಇದೆಲ್ಲ ತನಿಖೆ ಆಗಬೇಕು, ಯಾರು ಮಾಡಿದರೆ ಹೊರಗೆ ಬರಬೇಕು ಅನ್ನುವಂಥ ದಿಶೆಯಲ್ಲೇ ಈ ಅಲ್ಲಿ ಹಿಂದೂ ಮುಖಂಡರು, ಅದರಲ್ಲೂ ವೀರಣ್ಣ ಚರಂತಿಮಠ್ ಅವರಿದ್ದಂಥವ್ರು ಇದನ್ನು ಇನ್ನಷ್ಟು ಉದ್ಯೋಗಿಗೊಳ್ಳುವಂಥ ಸ್ಥಿತಿ ತರಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಶಾಂತಿ ಸಭೆಗೆ ಬರಬೇಕಾಗಿತ್ತು, ತಮ್ಮ ಮಾತುಗಳು ಹೇಳಬೇಕಾಗಿತ್ತು, ಹೊರಗೆ ಹೇಳೋದಿಂತಲೂ ಅಲ್ಲಿ ಬಂದು ಹೇಳ್ಕೊಂಡು ಮಾಡಿ ಅದು ಬಗೆಹರಿಸ್ಬೇಕಾಗಿತ್ತಲ್ಲ. ಆದರೆ ಅತ್ತಿಲ್ಲ ಅದು. ಯಾಕಂದರೆ ಆದಷ್ಟು ಅದು ಮುಂದಿನ ಚುನಾವಣೆ ಬಂದದ್ದು, ಈಗ ಉಪಚುನಾವಣೆ, ಅಲ್ಲಿವರೆಗೆ ಅದನ್ನು ಜೀವಂತ ಇಟ್ಕೊಂಡು ಹೋಗುವಂಥ ಪ್ರಯತ್ನವೂ ಕೆಲವು ಜನ ಮಾಡ್ತಾಯಿದ್ದಾರೆ. ಅದರಲ್ಲೂ ಹಿಂದುತ್ವವಾದಿ ಲೀಡರ್ಗಳು ಮಾಡ್ತಾಯಿದ್ದಾರೆ ಅನ್ನೋದು ಮುಸ್ಲಿಂ ಧರ್ಮಾನುಯಾಯಿಗಳು ಅಥವಾ ಲೀಡರ್ಗಳು ಮಾತಾಡ್ತಾ ಇದ್ದಾರೆ. ಇದು ಬೆಳೆಸೋದು ಬೇಗ ಇಲ್ಲ ಮತ್ತು ನಮಗೂ ಅನ್ಯಾಯ ಆಗ್ಯದ ಅಂತ ತಮ್ಮ ನ್ಯಾಯವನ್ನು ನಮಗೆ ಸಿಗಬೇಕು ಅನ್ನೋಂಥ ನ್ಯಾಯವನ್ನು ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಜಗತ್ತಿನಲ್ಲಿ ನಾವು ಇದನ್ನು ಗಮನಿಸಬೇಕಾಗಿ ಸೂಕ್ಷ್ಮವಾಗಿ ಯಾರನ್ನು ತಾವು ಸತ್ಯ ಹೇಳ್ತಾ ಇದ್ದೀವಿ ಅಂತಿಲ್ಲ, ನಾವು ಅದನ್ನು ಕಂಡುಕೋಬೇಕಾಗ್ತದೆ. ಆ ದಿಶೆಯಲ್ಲಿ ಸರ್ಕಾರ ಸ್ಟ್ರಿಕ್ಟಾಗಿ ಈವರೆಗೆ ಮತ್ತಷ್ಟು ಬೆಳೆಯೋದನ್ನು ತಡೆದು ನಿಲ್ಲಿಸೋದನ್ನು ಸಮಾಧಾನಕರ. ಇಲ್ಲಾಂದ್ರೆ ಇನ್ನೂ ಹೆಚ್ಚಾಗ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಈಗ ಮಾತ್ರ ನಿಧಾನಕ್ಕಲ್ಲಿ ನಮ್ಮ ಯತ್ನಾಳರು ಮತ್ತು ಈಗಾಗಲೇ ನಮ್ಮ ಇಲ್ಲಿ ಏನಪ್ಪ ಅಂತಂದ್ರೆ ಮುತಾಲಿಕ್ ಅವರು ಸಹಿತ ಈ ದಿಶೆಯಲ್ಲಿ ಕೆಲವೊಂದಿಷ್ಟು ಮಾತಾಡಿದ್ದಾರೆ. ನಮಗೆ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅನ್ನೋಂಗೆ ಮಾತಾಡ್ತಾರೆ. ಇಲ್ಲಿ ಅವರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು, ಬಟ್ ವಸ್ತುಸ್ಥಿತಿಯನ್ನು ನಾವು ಅಭ್ಯಾಸ ಮಾಡಿದಾಗ ಆದಷ್ಟು ಅಲ್ಲೇ ಹೆಚ್ಚಿಗೆ ಇತ್ತೀಚಿನ ದಿನದಲ್ಲಿ ಅಂತ ನಾವು ಕಂಡಿರಲಿಲ್ಲ ಬಾಗಲಕೋಟೆಯಲ್ಲೇ. ಆದರೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಆಲ್ರೆಡಿ ವೀರಣ್ಣ ಚರಂತಿಮಠ್ ಅವರು ಸಾಕಷ್ಟು ಅಲ್ಲಿ ಆಡಳಿತ ಮಾಡಿದ್ದು, ಹಿಂದೆ MLA ಆಗಿದ್ದು ಇರೋದ್ರಿಂದಾಗಿ ಅಲ್ಲಿ ಇನ್ನೂ ಸ್ವಲ್ಪ ಈ ಹಿಂದುತ್ವ ನೆಲೆಗಟ್ಟಲ್ಲಿ ವಿಚಾರ ಮಾಡುವಂಥ ಜನರ ಸಮುದಾಯ ಹೆಚ್ಚದ ಅನ್ನೋದು ಏನು ಸುಳ್ಳಲ್ಲ. ಯಾಕಂದ್ರೆ ಸ್ವಲ್ಪ ಅಂತರದಲ್ಲಿ ಲಾಸ್ಟ್ ಎಲೆಕ್ಷನ್ದಲ್ಲಿ ಸೋತಿದ್ದಾರೆ ಅವರು ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಬಾಗಲಕೋಟೆ ಆಯಿತು, ವಿಜಯಪುರ ಆಯಿತು, ಸ್ವಲ್ಪ ಈ ಅಲ್ಲಿ ವಿಶೇಷವಾಗಿ ಮುಸ್ಲಿಮ್ಸ್ ಹೆಚ್ಚಿರೋದ್ರಿಂದ ಅಲ್ಲಿ ಹಿಂದುತ್ವವಾದ ಮಾಡೋರಿಗೆ ಒಂದಿಷ್ಟು ಹೆಚ್ಚು ಅನುಕೂಲಗಳು ಆಗ್ತಾ ಇರ್ತಾವಂತೇಳಿ ಆ ದಿಶೆಯಲ್ಲೇ ಹಿಂದುತ್ವ ಪರ ಹಿಡ್ಕೊಂಡು ವಿಜಯಪುರದಲ್ಲೇ ಶಾಸಕರಿಗೆ ಆಯ್ಕೆ ಆದಂಥ ಯತ್ನಾಳರಿಗೆ ನಿಧಾನಕ್ಕೆ ಬಾಗಲಕೋಟೆ ಕಡೆ ಇವತ್ತು ಬರ್ತಾ ಇದ್ದಾರೆ ಸುದ್ದಿಗಳು ಇದ್ದಾವೆ. ಇದೊಂದೇ ಬಂದರೆ ಏನಾಗಬಹುದು ಅನ್ನೋಂಥ ಭಯನೂ ಇವತ್ತು ಸರ್ಕಾರಕ್ಕೆ ಕಾಣ್ತದೆ. ಯಾಕಂದ್ರೆ ಪ್ರಚೋದನಾತ್ಮಕವಾಗಿ ಏನೇನೋ ಮಾತಾಡೋದು, ಅನ್ಯಾಯ ಆಗಿದೆ ಅನ್ನೋಂಥ ಮಾತಾಡೋದು, ಇಂಥವೆಲ್ಲ ಮಾತಾಡಿ ಯುವ ಜನರಲ್ಲಿ ಒಂದಿಷ್ಟು ಕಿಚ್ಚು ಹಚ್ಚುವಂಥ ಕೆಲಸ ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದು ಆಗಬಾರ್ದು ಅಂತ. ಯಾಕಂದರೆ ಈಗಾಗಲೇ ಮನಸ್ಸುಗಳು ಅತ್ಯಂತ ಸೂಕ್ಷ್ಮ ಆಗಿದ್ದಾವೆ. ಹಿಂದೂ ಅವ್ರದ್ದಾಗಿರ್ಬೋದು, ಮುಸ್ಲಿಮ್ರದ್ದು ಯುವಕರದ್ದಾಗಿರ್ಬೋದು, ಯಾವುದು ಯಾರನ್ನು ತಡೆಯೋ ಶಕ್ತಿ ಅವ್ರಲ್ಲಿ ಉಳಿದಿಲ್ಲ. ಮತ್ತು ಸಹಜವಾಗಿ ಅವರು ಕೇಳೋದು, ಮುಸಲ್ಮಾನರು ಕೇಳೋದು, ನಮ್ಮ ಮಸೀದಿ ಮುಂದೆ ಅಲ್ಲೇ ದಂಗೆ ಆಗ್ತದೆ, ಅವ್ರು ಬಂದೇನೋ ಹೆಚ್ಚಿಗೆ ಸೌಂಡ್ ಮಾಡ್ತಾರೆ, DJ ಉಪಯೋಗ ಮಾಡ್ತಾರೆ, ನಮ್ಮ ಮಸೂದಿ ಮುಂದೆ ಯಾಕೆ ಹಾರಿಸ್ಬೇಕಂತ ಇವರು ಮುಸ್ಲಿಮ್ರಿಗೆ ಕೇಳಿದ್ರೆ, ಅದೇ ಕಾಲಕ್ಕೆ ಆ ಸಂದರ್ಭದಲ್ಲಿ ಬೇರೆ ನಿಮ್ಮ ಮಸ್ಜಿದ್ ಅಲ್ಲಿ ಹೋಗಿ ನೀವು ನಮಾಜ್ ಮಾಡಬೇಕಾಗಿತ್ತಲ್ಲ ಅನ್ನೋಂಥ ಅಥವಾ ನಿಮ್ಮ ರೋಜಾ ಬಿಡಬೇಕಾಗಿತ್ತು ಅನ್ನೋ ಮಾತನ್ನು ಹಿಂದೂ ಪರ ಇದ್ದಂಥವ್ರು ಮಾತಾಡ್ತಾ ಇದ್ದಾರೆ. ಅಂದರೆ ಒಟ್ಟರಲ್ಲಿ ನಾವು ಸರಿ, ಇನ್ನೊಬ್ರು ತಪ್ಪ ಅನ್ನೋ ವಾದನೆ ಇಲ್ಲದ. ಇದರಿಂದಾಗಿ ಸಹಜವಾಗಿ ಏನಪ್ಪ ಅಂದ್ರೆ ಈ ಒಂದು ಉದ್ರೇಕ ಹೆಚ್ಚಾಗಿ ಜಗಳ ಆಗುವಂಥದ್ದು, ಮತ್ತೇನಾಗುವಂಥದ್ದು, ದಂಗೆ ಆಗುವಂಥದ್ದು ಈ ಹಿಂದೆ ನಾವು ನೋಡ್ತಾ ಬಂದಿದ್ವಿ. ಅದನ್ನು ಈ ದಿಶೆಯಲ್ಲೇ ಇದು ಆಗಬಾರಂತೆ ಸರ್ಕಾರ ಭಾಳ ರಿಸ್ಟ್ರಿಕ್ಷನ್ ಹಾಕ್ಯದ. ಇದು ಯಾವುದೋ ಪ್ರಸಂಗದಲ್ಲಿ ಇದು ಆಗಬಾರ್ದು ಅಂತೇಳಿ. ಆದರೆ ಇದನ್ನು ದೊಡ್ಡದು ಮಾಡಬೇಕು ಅನ್ನೋ ದಿಶೆಯಲ್ಲೇ BJP ಅವರು ಬೆನ್ನು ಹತ್ತಿದ್ದಾರೆ. ನಮಗೆ ಅಲ್ಲೇ ಆಗ್ಯದಪ್ಪ, ನಾವು ದೊಡ್ಡದು ಮಾಡೋರು ಅಂತೇಳಿ
ಅವರು ಒಂದಿಷ್ಟು ಪಾದಯಾತ್ರೆ ಮತ್ತೇನು ಮಾಡುವಂಥ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಅಂದ್ರೆ ಇದನ್ನು ಆರುಗೊಳ್ಳೋ ಹಾಗಿಲ್ಲ. ಈಗೇನೋ ಶುರು ಆಗ್ಯದ, ಇದು ಆರುಗೊಳ್ಳೋ ಹಾಗಿಲ್ಲ. ಇದ್ರ ಪ್ರಭಾವದಿಂದ ನಾವು ಆಯ್ಕೆಯಾಗಿ ಬರಬೇಕು ಅನ್ನೋದು ಏನು ತಂತ್ರಗಾರಿಕೆ ಇರ್ಬೋದು. ಬಟ್ ಇವತ್ತು ಬಾಲ್ಗುಡಿ ಜನ ವಿಚಾರ ಮಾಡ್ಬೇಕಾಗ್ಯದ. ಇವು ಯಾವುದೋ ಪಕ್ಷ ಇರಲಿ, BJP ಪರಾರಲ್ರಿ, ಕಾಂಗ್ರೆಸ್ ಪರಾರಲ್ರಿ, ಯಾರಪ್ಪ ನಿಜವಾಗಿಯೂ ನಮ್ಮ ಬದುಕಿಗೆ ಒಳ್ಳೆಯ ಆಡಳಿತಕ್ಕೂ ಬದುಕು ಕೊಡ್ತಾರಪ್ಪ ಇವರು, ಅಂಥವ್ರನ್ನ ನೋಡಿಕೊಂಡು ಅವ್ರ ಜೊತೆಗೆ ತಮ್ಮ ವ್ಯವಹಾರ ಮಾಡಬೇಕಾಗಿದೆ. ಯಾಕಂದ್ರೆ ಅಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹಜವಾಗಿ ಈ ದೇಶದಲ್ಲಿದ್ದಂಥ ಬಡತನ ಅಲ್ಲದ, ಅನ್ಎಂಪ್ಲಾಯ್ಮೆಂಟ್ ಅಲ್ಲದ, ನೋವುಗಳಿದ್ದಾವೆ ಸಾಕಷ್ಟು. ಜನ ಇನ್ನೂ ಅಲ್ಲಿ ಉದ್ಯೋಗಗಳನ್ನ ಕೇಳ್ತಾ ಇದ್ದಾರೆ, ಅವು ಯಾವುವು ಇಲ್ಲ. ಹೀಗಾಗಿ ಅವರು ಇಲ್ಲಿ ಒದ್ದಾಡ್ತಾ ಇದ್ದಾರೆ ಜನ, ಯೋಜನೆ. ಅಂಥ ಸಂದರ್ಭದಲ್ಲಿ ಇಂಥ ಒಂದಷ್ಟು ಏನೋ ಮಾಡಿದಾಗ ಕೆಲವು ಕೆರಿಯರ್ಗಳು ಅದರದ್ದು ಸದುಪಯೋಗ ಮಾಡ್ಕೋಬೋದು, ದುರುಪಯೋಗ ಮಾಡ್ಕೋಬೋದು. ಆದರೆ ದುರುಪಯೋಗ ಆಗೋದು ಹೆಚ್ಚು. ಅದರಲ್ಲೂ ಈ ಮತಾಂಧ ಜನ ಇರ್ತಾರಲ್ಲ ಪಾಪ, ಆ ಮಕ್ಕಳಲ್ಲೇ ಮತಾಂಧತೆಯನ್ನು ಬಿತ್ತೆ, ಮೂಲಭೂತವಾದ ಒಂದು ಬಿತ್ತೆ, ಅವರಿಂದ ನಮಗೆ ಅನ್ಯಾಯ ಆಗದಿದ್ದಪ್ಪ, ಇವರಿಂದ ನಮಗೆ ಅನ್ಯಾಯ ಆಗದಿದ್ದಪ್ಪ ಅನ್ನುವಂಥ ಭಾವಗಳನ್ನು ಬೆಳೆಸಿದ್ರಿಂದಾಗಿ ಇವತ್ತು ಬಾಗಲಕೋಟೆ ಮತ್ತೊಮ್ಮೆ ಯಾವ ಬೇಕಾದ ಹೊತ್ತು ಉರಿಬಹುದೇನೋ ಅನ್ನೋ ಆತಂಕ ಸರ್ಕಾರ ಮನಸ್ಸಿನ ಅದ. ಸರ್ಕಾರ ಮಾಡಬೇಕಾಗಿದ್ದಿಷ್ಟ ಏನಪ್ಪ ಅಂತಂದ್ರೆ ಇದು ಇಂಥ ಒಂದು ಏನಪ್ಪ ಭಾವನಾವೇಶಕ್ಕೆ ಸಿಲುಕುವಂಥ ಮಾತುಗಳನ್ನು ಆಡಿಸಲಾರ್ದಂಗೆ ಅಥವಾ ಅಂಥ ವ್ಯಕ್ತಿಗಳು ಬರಗೂಡದಂಗೆ ಅವರಿಂದ ಅಂಥ ಮಾತುಗಳು ಮಾತಾಡಿದಾಗ ಈಗಾಗಲೇ ದ್ವೇಷ ಭಾಷಣ ಅಂತ ನಮ್ಮಲ್ಲಿ ನಿಮಗೆ ಗೊತ್ತಿಲ್ಲ, ಕಾನೂನು ಅದ, ಅವುಗಳನ್ನ ಪ್ರಯೋಗ ಮಾಡ್ಕೊಂಡು ಅವ್ರನ್ನ ಇದರ ಅರ್ಥ ಆ ರೀತಿ ಮಾತಾಡುವಂಥವ್ರು ಅನ್ಬೋದಿಲ್ಲ. ನಮಗೆ ಡಿಕ್ಟೇಟರಪ್ಪ ನಮ್ಮ ಮಾತಾಡೋ ಸ್ವತಂತ್ರ ಕೊಡೋದ್ರ ಹಾಗೆ ಹೀಗೆ ಅಂತೇಳಿ. ಬಟ್ ನಮಗೆ ಮಾತಾಡೋ ಹಕ್ಕು ಕೊಡೋ ಜೊತೆಗೆ ನಮಗೆ ಕರ್ತವ್ಯನೂ ಕೊಟ್ಟಿದ್ದಾರೆ. ಇನ್ನೊಂದು ಸಮುದಾಯಕ್ಕೆ ಇನ್ನೊಬ್ಬರಿಗೆ ಹರ್ಟ್ ಆಗಿದಾಗ ನಾವು ಮಾತಾಡಬೇಕು, ಹೇಳಬೇಕು ಅಂತೇಳಿ. ಅದು ಯಾವಾಗ ಇನ್ನೊಂದು ಸಮುದಾಯಕ್ಕೆ ಇನ್ನೊಬ್ಬರಿಗೆ ಹರ್ಟ್ ಆಗ್ತದೋ ಆಗ ದಂಗೆ ಕಾರಣ ಆಗ್ತದೆ. ಅದಕ್ಕಾಗಿ ಆ ಎಲ್ಲ ದಿಶೆಯಲ್ಲೇ ಮೋಸ್ಟ್ಲಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವ್ರನ್ನೆಲ್ಲ ತಹಬಂದಿ ತರುವಲ್ಲಿ ಯಶಸ್ವಿ ಆಗಬಹುದು ಅನ್ನೋ ಲೆಕ್ಕದವು. ಯಾಕಂದ್ರೆ ಈಗ ನೋಡಿರಿ, ಕರಾವಳಿ ಏರಿಯಾದಲ್ಲಿ ಸಾಕಷ್ಟು ಕಂಟ್ರೋಲ್ಗೆ ಬಂದದ ಅನ್ನುವಂಥ ಮಾತು. ಎಲ್ಲದೂ ಕರಾವಳಿ ಏರಿಯಾದಲ್ಲಿ ದೊಡ್ಡದಾಗಿ ಹಿಂದುತ್ವ ನೆಲೆಗಟ್ಟಿನ ಮಾತುಗಳು, ಆವಾಜುಗಳು ನಾವು ಕೇಳ್ತಾ ಇದ್ವಿ, ಅನೇಕ ದಂಗೆಗಳನ್ನು ಕೇಳ್ತಾ ಇದ್ವಿ. ಅಂಥ ಸ್ವಲ್ಪ ಇವತ್ತು ಕಡಿಮೆ ಆಗಿದೆ. ಕಾರಣ ಅಂದ್ರೆ ರಿಸ್ಟ್ರಿಕ್ಷನ್ನ ಹಾಕಿಬಿಟ್ಟಿದ್ದಾರೆ ಇವತ್ತಿನ ಸರ್ಕಾರ. ಆ ರೀತಿ ಮಾತಾಡೋ ಹಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅದು ಇವತ್ತಿನ ನಮ್ಮ ಈ ಭಾರತೀಯ ಜನತಾ ಪಕ್ಷದ ರಾಜಕಾರಣಿಗಳಿಗೆ ಒಂದು ನುಂಗಲಾರದ ಬಿಸಿ ತುಪ್ಪಾಗಿದೆ. ಅದರಲ್ಲೂ ಇವತ್ತು ವೀರಣ್ಣ ಚರಂತಿಮಠ ಮತ್ತು ಅವ್ರ ಸಹೋದರ ಮಲ್ಲಿಕಾರ್ಜುನ ಅವರು ಒಂದಾಗಿ ಈ ಎಲೆಕ್ಷನ್ ಎದುರಿಸುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಒಡಕಿದ್ದು ಅಲ್ಲಿಯ ನಮ್ಮ ಎದುರಲ್ಲಿ ಮೇಟಿಯವರು ಸಹೋದರರಿಗೆ ಸಹೋದರಿಯರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಒಂದಾಗಿ ನಾವು ಗೆಲ್ಲೂನು ಅಂತ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಇಬ್ಬರು ಸುದ್ದಿಗಳಿದ್ದಾವೆ. ಅದ್ರ ಜೊತೆ ಇದು ಸ್ವಲ್ಪ ಆಯ್ತಪ್ಪ ಅಂದರೆ ಇನ್ನೂ ಸ್ವಲ್ಪ ಗೆಲುವು ಸರಳ ಆಗಬಹುದು ಅಂತೇಳಿ. ಯಾಕಂದರೆ ಕಾಂಗ್ರೆಸ್ಗಳು ಸುಲಭದ ಕೆಲಸ ಅಲ್ಲ. ಬಾಗಲಕೋಟಿನ ಗೆಲುವು ಏನೋ ಒಂದು ಅವರು ಅಂತಮರ ಮಧ್ಯದಲ್ಲಿದ್ದಂತಹ ಡಿಫ್ರೆನ್ಸ್ ಆಫ್ ಒಪಿನಿಯನ್ನಿಂದ ಲಾಸ್ಟ್ ಎಲೆಕ್ಷನ್ದಲ್ಲೇ ಅವ್ರು ಸೋತಿರಬಹುದು. ಆದರೆ ಈ ಸಲ ಅವರಿಬ್ಬರು ಒಂದಾಗಿ ಈ ಒಂದು ಎಲೆಕ್ಷನ್ ಎದುರಿಸೋ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದಾಗೋ ಜೊತೆಗೆ ಇಲ್ಲಿ ಬಹಳ ಮುಖ್ಯವಾಗಿ ಇರೋದು ಹೇಳಬೇಕಾಗಿದೆ ಏನಪ್ಪ ಅಂತಂದ್ರೆ ಮೇಟಿಯವರು ಇಲ್ಲದ್ರಿಂದಾಗೆ ಅವ್ರ ಮಕ್ಕಳಲ್ಲೇ ತಿಕ್ಕಾಟ, ನನಗೆ ಟಿಕೆಟು ಅಂತೇಳಿ ಅಂಥದ್ದೇನರೇ ಆದರೆ ಅವ್ರು ಸ್ವಲ್ಪ ಅನುಕೂಲ ಹೆಚ್ಚಾಗ್ತಾ ಇದ್ದಾವೆ. ಆದರೆ ಮೇಟಿಯವರ ಮಕ್ಕಳು ಅವರು ಸಹಿತ ಹೊಂದಾಣಿಕೆ ಆಗಿದ್ದಾರೆ, ಸುದ್ದಿಗಳಿದ್ದಾವೆ. ಅವರು ಮಾತಾಡ್ಕೊಂಡ ನೀವು ಒಂದಾಗಿ ಹೋಗಿ ಯಾರಿಗೆ ಟಿಕೆಟ್ ಕೊಡ್ತಾರ ಹೈಕಮಾಂಡ್ ಅವ್ರು ತೊಗೊಂಡು ಎಲೆಕ್ಷನ್ ಮಾಡೋಣ ಅಂತ ಅನ್ನೋ ಹಂತಕ್ಕೆ ಮೇಟಿ ಅವರ ಮಕ್ಕಳ ಬಂದಿದ್ದಾರೆ. ಅದೇ ಕಾಲಕ್ಕೆ ಇವರು ಸಹಿತ ಒಂದಿಷ್ಟು ಏನೋ ಹಿಂದೂ ಮುಸ್ಲಿಂ ಆಯ್ತು ನಮಗೆ ಲಾಭ ಆಗ್ತದೆ ದೃಷ್ಟಿಗಳು ಏನೋ ಪ್ರಯತ್ನಿಸಿದ್ದಾರೆ. ಅದು ದಯವಿಟ್ಟು ಈ ರಾಜಕೀಯ ಲಾಭಕ್ಕಾಗಿ ಇದನ್ನು ಬಳಸೋಕ್ಕಿಂತಲೂ ಬಾಗಲಕೋಟೆ ಜನರ ಹಿತದೃಷ್ಟಿ ಇಟ್ಕೊಂಡು ಅದಾದಷ್ಟು ಬೆಳೆಸದಿದ್ದಷ್ಟು ಒಳ್ಳೆಯದು. ಇದ್ರ ದಿಶೆಯಲ್ಲಿ ಸರ್ಕಾರ ಸಹಿತ ಕಠೋರವಾಗಿ ವರ್ತಿಸಬೇಕು ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ ಇದೆಯಲ್ಲ. ಈ ಜಗಳದ್ದು ಬೇಡಾಗಿದೆ ಜನರಿಗೆ, ನಾವು ನೆಮ್ಮದಿಯಿಂದ ಇರ್ತೀವಿ ಅನ್ನೋ ಸ್ಥಿತಿಗಳು ಭಾಳ ಜನ ಇದ್ದಾರೆ. ಆ ದಿಶೆಯಲ್ಲಿ ಸರ್ಕಾರ ಎಚ್ಚರಗೊಳ್ಳಿ. DC ಅವರಿಗಾಗಲಿ 2-3 ಮೀಟಿಂಗ್ ಮಾಡಿರ್ಸುತ್ತೆ, ಇನ್ನೂ ಮೀಟಿಂಗ್ ಮಾಡಿ ಕರೆಸಿ ಮಾತಾಡಲಿ ಅವ್ರ ಜೊತೆಗೆ. ಅದರಲ್ಲೂ ಯತ್ನಾಳು ಅಂತ ನಿಮಗೆ ಗೊತ್ತಿಲ್ಲ, ಬಾಯಿಯಲ್ಲಿ ಏನು ತಾಳೆಲ್ಲ ತಂತಿಲ್ಲ, ಮನಸ್ಸು ಏನು ಅನಿಸ್ತದ ಮಾತಾಡ್ತಾ ಇರ್ತಾರೆ. ನೋಡೋರಿಗೆ ಕೇಳೋರಿಗೆ ಅದು ಅದ್ಭುತ ಭಾಷಣ ಅನಿಸ್ಬೋದು ಅವ್ರಿಗೆ ಬೇಕಾದವ್ರಿಗೆ. ಬಟ್ ಅದು ಬೆಂಕಿ ಹಚ್ಚು ಕೆಲಸಗಳು ಭಾಳಷ್ಟು ಮಾಡ್ತಾ ಇರ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡ ದ್ವೇಷ ಭಾಷಣದ ಕಾನೂನು ಸರಿಯಾಗಿ ಬಳಕೆ ಆಗಲಿ. ಒಬ್ಬರು ಯಾರೋ ಧ್ವನಿಯೂ ಹೆಚ್ಚಿದಂಗೆ ಆಗಿರಬಾರ್ದು, ಜೊತೆಗೆ ಅನಗತ್ಯ ನಮ್ಮಲ್ಲೇ ವೈರ ತುಂಬಿತ್ತುವಂತಹ ಮಾತುಗಳು ಕೂಡ ಆಗಿರಬಾರ್ದು. ಈ ದಿಶೆಯಲ್ಲಿ ಜಿಲ್ಲಾ ಆಡಳಿತ ಆಗಿರ್ಬೋದು, ರಾಜ್ಯದ ಆಡಳಿತ ಆಗ್ಬೋದು, ಒಳ್ಳೆಯ ನಿರ್ಣಯ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಏನೋ ಆಗಲಿ ಬಾಗಲಕೋಟೆ ಶಾಂತಿ ಇರಲಿ ಅನ್ನೋ ನಿಲಗಟ್ಟಿನಲ್ಲಿ ಇವೊಂದೆರಡು ಮಾತು ನಿಮ್ಮ ಇಲಾಖೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದು ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಕೈಗಳಲ್ಲಿ ವಂದನೆಗಳು.